ಕೊಡ್ತಾನೆ, ಇಕ್ಕಟ್ಟಿನಲ್ಲಿ ಸಹಾಯ ಮಾಡ್ತಾನೆ ಮತ್ತು ನಿಮ್ಮನ್ನು ಒಬ್ಬಟ್ಟಿಯಾಗಿ ಆತನು ಬಿಡಲ್ಲ. ಯಾವಾಗ್ಲೂ ಎಲ್ಲಾ ಟೈಮಲ್ಲಿ ಎಲ್ಲಾ ಕಾಲದಲ್ಲಿ ಆತನು ಯಾವಾಗ ಯಾರ ಜೊತೆಗಿರ್ತಾನೆ? ಹೇಳಿ, ನನ್ನ ಜೊತೆಗೆ. ಯಾರ ಜೊತೆಗಿರ್ತಾನೆ? ನನ್ನ ಜೊತೆಗಿರ್ತಾನೆ. ನನ್ನನ್ನು ಬಿಟ್ಟು ಹೋಗ್ತಾನ? ಹೋಗಲ್ಲ. ನೀನ್ ಬ್ಯಾಡ ಅಂದ್ರೂ ಕೂಡ ಆತ ಬಂದು ಮತ್ತೆ ಅಂಟಿಕಂತ. ಅರ್ಥ ಆಯ್ತಲ್ಲ? ಉಪಯೋಗ ಏನ್ ಮಾಡ್ಕೊಳ್ಬೇಕು? ಉಪಯೋಗ ಮಾಡಿಕೊಳ್ಬೇಕು. ನೋಡಿ, ಅದಕ್ಕೆ ಈ ಪರಿಶುದ್ಧಾತ್ಮನ ಸಹವಾಸದಲ್ಲಿ ನೀನು ಹೋಗುವಾಗ ನಿನಗೆ ಡೈರೆಕ್ಷನ್ ಕೊಡ್ತಾನೆ. ಏನ್ ಕೊಡ್ತಾನೆ? ಅಂದ್ರೆ ನಿನಗೆ ಏನ್ ಕೊಡ್ತಾನೆ? ನಮಗೆ ಡೈರೆಕ್ಷನ್ ಕೊಡ್ತಾನೆ. ಏನ್ ಕೊಡ್ತಾನೆ? ಅಂದ್ರೆ ನಿನ್ನ ಮಾರ್ಗಗಳು ನಿನಗೆ ಕೊಡ್ತಾನೆ, ನಿನಗೆ ಗೊತ್ತಾಗುವಂತೆ ಮಾಡ್ತಾನೆ. ನೀನ್ ಏನ್ ಕೆಲಸ ಮಾಡ್ಬೇಕು, ನೀನ್ ಏನ್ ಪ್ರಯತ್ನ ಮಾಡ್ಬೇಕು, ನೀನು ಮುಂದೆ ಯಾರನ್ನ ಮದುವೆ ಮಾಡ್ಕೊಳ್ಬೇಕು, ನಿನಗೆ ಎಷ್ಟು ಮಂದಿ ಮಕ್ಕಳು ಆಗ್ತಾರೆ, ನಿನ್ ಜೀವಿತ ಹೆಂಗಿರ್ತತೆ ಹೆಂಗಿಲ್ಲ ಎಲ್ಲವನ್ನು ಏನ್ ಮಾಡ್ತಾನೆ? ತಿಳಿಯಪಡಿಸ್ತಾನೆ. ಹೇಳಿ, ತಿಳಿಯಪಡಿಸ್ತಾನೆ. ಅರ್ಥ ಆಯ್ತಲ್ಲ? ನಾಳೆ ನಿಮಗೆ ಏನಂತ ಗೊತ್ತಿಲ್ಲ, ಮಧ್ಯಾಹ್ನದೇ ಗೊತ್ತಿಲ್ಲ, ಆದ್ರೆ ಪರಿಶುದ್ಧಾತ್ಮನ ಸಹವಾಸದಲ್ಲಿ ನೀವಿದ್ದಾಗ ನಿನಗೆ ನಾಳೆ ಏನಾಗುತ್ತೋ ಕೊಡ್ತಾನೆ. ಈಗ ನಾನು ನೋಡಿ, ಇವ್ರನ್ನ ನೋಡೋತ್ತಡ ಇವ್ರಿಗೆ ಈಗ ಸಮಸ್ಯೆ ಇದೆ, ಇವ್ರಿಗೆ ಪ್ರಾಬ್ಲಮ್ ಇದೆ, ಇವ್ರಿಗೆ ದೆವ್ವ ಹಿಡ್ದತ್ತೆ, ಇವ್ರಿಗೆ ಮಾಟ ಮಂತ್ರ ಐತೆ, ಇನ್ನ ಏನ್ ಹೇಳ್ತೀನಿ, ಇವ್ರ ಜೀವಿತದ ಬಗ್ಗೆ ಹೇಳ್ತೀನ ಇಲ್ಲ? ಹೆಂಗ್ ಹೇಳ್ತೀನಿ? ಅವೆಲ್ಲ ಹೇಗ್ ಸಾಧ್ಯ? ಡೈರೆಕ್ಷನ್. ಪರಿಶುದ್ಧಾತ್ಮ ನನ್ನ ಒಳಗಡೆ ಇದ್ದು ಏನ್ ಕೊಡ್ತಾನೆ? ನನಗೆ ಡೈರೆಕ್ಷನ್ಗಳು ಕೊಡ್ತಾನೆ ಅಂತೇಳಿ. ಅರ್ಥ ಆಯ್ತಲ್ಲ? ಈಗ ನಾನು ನೀನು ದೇವರ ಆತ್ಮನ ಈ ಸಹವಾಸ ಅಂದ್ರೆ ಹೆಂಗ? ಪ್ರಾರ್ಥನೆ. ಹೇಳಿ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು, ವಾಕ್ಯ ಕೇಳಬೇಕು, ವಾಕ್ಯ ಓದಬೇಕು, ಮತ್ತೆ ಆತನ ಸಭೆಗೆ ಬರ್ತಾ ಇರುವಾಗ ನಮ್ಮ ಜೀವಿತಕ್ಕೆ ಬೇಕಾದಂತ ಅನೇಕ ವಿಷಯಗಳನ್ನು ತಿಳಿಯಪಡಿಸ್ತಾನೆ. ನಮಗೆ ಏನ್ ಮಾಡ್ತಾನೆ? ನೋಡಿ, ನಿಮಗೆ ಗೊತ್ತಿದ್ರೆ ಓಕೆ, ಇಲ್ಲಾಂದ್ರೆ ನಿಮ್ಮ ಸೇವಕನಾದ ನನ್ನ ಮುಖಾಂತರ ನಿಮಗೆ ಬೇಕಾದದ್ದನ್ನು ಏನ್ ಮಾಡ್ತಾನೆ? ಎಷ್ಟು ಮಂದಿ ಹಿಂಗ್ ತಿಳಿಸ್ಯಾನೆ? ನನ್ನ ಮುಖಾಂತರ ಹೆಂಗ ತಿಳಿಸ್ಯಾನೆ ನಿಮಗೆ? ಹಾಗೆಲ್ಲ ಹೆಂಗವೆಲ್ಲ ಸಾಧ್ಯ? ನಾನು ಪರಿಶುದ್ಧಾತ್ಮನ ಜೊತೆಯಲ್ಲಿ ಸಹವಾಸದಲ್ಲಿ ಇರ್ತಿರ್ಕಾಣವಾಗಿ ನನಗೆ ಎಲ್ಲವೂ ತಿಳಿಯಪಡಿಸ್ತಾನೆ, ಸಾಧ್ಯ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಮಗೆ ಏನಿರ್ಬೇಕು? ನಮಗೆ ಪರಿಶುದ್ಧಾತ್ಮನ ಸಹವಾಸ. ಅರ್ಥ ಆಯ್ತಾ? ಆಲ್ರೆಡಿ ಪರಿಶುದ್ಧಾತ್ಮ ಇದ್ದಾನೆ. ಆತನ ಸಹವಾಸ ಮಾಡೋದು ಹೆಂಗ? ಆತ್ಮನ ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ವಾರಕ್ಕೊಂದು ಉಪವಾಸಗಳು ಮಾಡುತ್ತಾ ಇದ್ದಾಗ ಆತ್ಮನ ನಮಗೆ ಸಹಾಯ ಮಾಡ್ತಾನೆ. ಹಾಗೆ ಏನ್ ಮಾಡ್ತಾನೆ? ನನಗೆ ಉಪವಾಸ ಮಾಡಕ್ ಶಕ್ತಿ ಇಲ್ಲ ಅಂದ್ರೆ ಕೂಡ ಪ್ರಾರ್ಥನೆಯಲ್ಲಿ ಇದ್ರೆ ಸಾಕು, ಆತ ನಿಮಗೆ ಸಹಾಯ ಮಾಡ್ತಾನೆ. ಓಕೆನಾ? ಅದಕ್ಕೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಾಲದಲ್ಲಿ ಒಳಗಾಗಬಾರ್ದು, ರೋಗದಲ್ಲಿ ಒಳಗಾಗಬಾರ್ದು, ನೋವಿನಲ್ಲಿ ಒಳಗಾಗಬಾರ್ದು, ಬಾಧೆಯಲ್ಲಿ ಒಳಗಾಗಬಾರ್ದು, ಯಾವುದರಲ್ಲಿ ಒಳಗಾಗಲಂಗೆ ದೇವ್ರು ಕಾಪಾಡ್ತಾನೆ ನಿಮ್ಮನ್ನು. ಯಾಕೆ? ನಿಮ್ಮಲ್ಲಿ ಪರಿಶುದ್ಧಾತ್ಮ ಇದ್ರೆ ಸಾಕು, ಆತನ ಎಲ್ಲದರಲ್ಲಿ ಡೈರೆಕ್ಷನ್ ಕೊಟ್ಬಿಡ್ತಾನೆ. ಅರ್ಥ ಆಯ್ತಾ? ನಿಮ್ಗೆ ಏನ್ ಕೊಡ್ತಾನೆ?